Welcome to all. Third standard, chapter 2, Badal and Moti. So here is a lesson. Let us read. There was a boy called Badal. He lived with his mother in a village and they were very happy. One evening, when Badal was returning from school, he saw a puppy shivering in the cold. There was a boy called Badal. ಬಾದಲ್ ಅನ್ನೋ ಹೆಸರಿನ ಹುಡುಗ ಒಂದರಲ್ಲಿ ಇದ್ದ. He lived with his mother in a village and they were very happy. ಒಂದು ಹಳ್ಳಿಯಲ್ಲಿ ಅವರಿಬ್ರು ವಾಸವಾಗಿದ್ರು, ಅವ್ರು ತುಂಬ ಸಂತೋಷವಾಗಿದ್ರು. ಒನ್ ಈವ್ನಿಂಗ್ ವೆನ್ ಬಾದಲ್ ವಾಸ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಒಂದು ಸಂಜೆ ಬಾದಲ್ ತನ್ನ ಶಾಲೆಯಿಂದ ವಾಪಸ್ ಬರಬೇಕಾದ್ರೆ ಈ ಸಾ ಎ ಪಪ್ಪಿ ಶೈವರಿಂಗ್ ಇಂದ ಕೋಲ್ಡ್. ಶೈವರಿಂಗ್ ಅಂದರೆ ನಡುಗೋದು, ಥಂಡಿಯಿಂದ ನಡುಗ್ತಾ ಇತ್ತು, ಚಳಿಯಿಂದ. ಬಾದಲ್ ಬ್ರಾಟ್ ಹಿಮ್ ಹೋಮ್. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ? ಆಸ್ಕ್ ಬಾದಲ್. ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ, said his mother with a smile. Badal and his mother named the puppy Moti. Moti. As days went by, Moti grew up and loved Badal. They became best friends. They ate and played together. Moti followed Badal wherever he went. They played their favorite games together. ಬಾದಲ್ ಬ್ರಾಟ್ ಹಿಮ್ ಹೋಮ್. ಒಂದು ಪಪ್ಪಿನ ಮನೆ ಕರ್ಕೊಂಬಂದ. ಅವ್ರ ಅಮ್ಮಂಗೆ ಕೇಳ್ತಾನೆ, ಆಸ್ಕ್ ಬಾದಲ್, ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ? ಈ ಪಪ್ಪಿನ ನಾವು ಇಟ್ಕೊಳ್ಬೋದಾ ಅಮ್ಮ ಅಂತ ಕೇಳ್ತಾನೆ. ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ. ಸೊ ಇಲ್ಲಿ ಬೇಟಾ ಅಂತ ಮಗನಿಗೆ ಹೇಳಿದ್ಲು. ಸೊ ದಿಸ್ ಈಸ್ ಆಲ್ಸೋ ಎ ಟೈಪ್ ಆಫ್ ಕಾಲಿಂಗ್ ಅ ಸನ್. ಅದು ಒಂದು ಭಾಷೆಯಲ್ಲಿ ಬೇಟ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು ಮಕ್ಕಳ ಒಂದು ಮನೆಯಲ್ಲಿ ನಿಂಗೆ ಕರೀತಾರೆ, ಮಗನಿಗೆ ಏನು ಕರೀತಾರೆ ಅಂತಕ್ಕಂಥದ್ದು. ಟು ಎಸ್ ಬೇಟ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ. ನೀನು ಪಪ್ಪಿನ ಕೇರ್ ಮಾಡ್ತೀನಿ ಅಂದರೆ ಮಾತ್ರ ನಾನು ಇದನ್ನು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಸೆಡ್ ವಿತ್ ಅ ಸ್ಮೈಲ್. ಮದರ್ ಸೆಡ್ ಇಸ್ ಮದರ್ ವಿತ್ ಅ ಸ್ಮೈಲ್. ನಕ್ಕು ಅಂತ ಹೇಳ್ತಾರೆ. ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ಡ್ ದ ಪಪ್ಪಿ ಮೋತಿ. ಮೋತಿ ಅಂತ ಹೆಸರಿಟ್ಟರು. ಆ್ಯಸ್ ಡೇಸ್ ವೆಂಟ್ ಬೈ. ದಿನ ಕಳೆದಂತೆ ಮೋತಿ ಗ್ರೀವ್ ಅಪ್ ಆ್ಯಂಡ್ ಲವ್ಡ್ ಬಾದಲ್. ಮೋತಿ ದೊಡ್ಡದಾಗ್ತಾ ಬಂತು, ಬಾದಲ್ನ ತುಂಬ ಇಷ್ಟಪಡ್ತಾ ಇತ್ತು. ದೇ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ಅವರಿಬ್ಬರು ಉತ್ತಮ ಸ್ನೇಹಿತರಾದರು. ದೇ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ಅವರು ಆಟವನ್ನು ಜೊತೆಯಾಗಿ ಮಾಡ್ತಾ ಇದ್ರು. ಟುಗೆದರ್ ಅಂದರೆ ಜೊತೆಯಲ್ಲಿ. ಮೋತಿ ಫಾಲೋಡ್ ಬಾದಲ್ ವೆರೆವರ್ ಹಿ ವಂಟ್. ಅವನೆಲ್ಲೆಲ್ಲಿ ಹೋಗ್ತಾನೆ ಅಲ್ಲಲ್ಲಿ ಅವನನ್ನು ಫಾಲೋ ಮಾಡ್ತಾಯಿತ್ತು. ದೇ ಪ್ಲೇಡ್ ದೇರ್ ಫೇವ್ರೆಟ್ ಗೇಮ್ಸ್ ಟುಗೆದರ್. ಅವರ ಫೇವ್ರೆಟ್ ಗೇಮ್ಸ್ನ ಒಟ್ಟಿಗೆ ಆಡ್ತಾ ಇದ್ರು. ಒನ್ ರೈನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹಿಸ್ ವೇ ಫ್ರಮ್ ಸ್ಕೂಲ್, ಹಿ ಸ್ಲಿಪ್ಡ್ ಆನ್ ದ ಮಡ್ಡಿ ಲೇನ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ಪಿಟ್. He tried hard but could not come out of the pit. Badal's mother was worried when he did not come home in time. Moti too was waiting at the gate. Badal's mother gathered the neighbors to help search for him. Moti too accompanied them. One rainy day, while Badal was on his way from school, ಒಂದು ದಿವಸ ಬಾದಲ್ ತನ್ನ ಶಾಲೆಯಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ದಾರಿನಲ್ಲಿ ಈ ಸ್ಲಿಪ್ಡ್ ಆನ್ ದ ಮಡ್ಡಿ ಲೇನ್, ಆ ಕೆಸರಿರ್ತಕ್ಕಂಥ ಒಂದು ದಾರಿನಲ್ಲಿ ಬರ್ತಾ ಇದ್ದ. ಅಲ್ಲಿ ಸ್ಲಿಪ್ ಆಗೋದ ಅಂದರೆ ಕಾಲ್ ಜಾರ್ದ. ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ಪಿಟ್. ಆಳವಾದ ಗುಂಡಿ ಒಳಗಡೆ ಅವನು ಬಿದ್ದುಬಿಟ್ಟ. ಈ ಟ್ರೈಡ್ ಹಾರ್ಡ್. ತುಂಬ ಕಷ್ಟಪಟ್ಟ ಅವನು. ಬಟ್ ಕುಡ್ ನಾಟ್ ಕಮ್ ಔಟ್ ಆಫ್ ದ ಪಿಟ್. ಅದ್ರ ಗುಂಡಿಯಿಂದ ಬರೋಕ್ಕಾಗಲಿಲ್ಲ. ಬಾದಲ್ ಮದರ್ ವಾಸ್ ವರೀಡ್ ವೆನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಅವ್ನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂಥೇಳಿ ಬಾದಲ್ ನಮ್ಮ ತುಂಬ ವರಿ ಮಾಡಿಕೊಂಡ್ರು, ಚಿಂತೆ ಮಾಡಿದರು. ಮೋತಿ ಟು ವಾಸ್ ವೇಟಿಂಗ್ ಎಟ್ ದ ಗೇಟ್. ಮೋತಿ ಕೂಡ ಒಂದು ಬಾಗಿಲು ಬಳಿ ಗೇಟ್ ಹತ್ರ ಕಾಯ್ತಾ ಇತ್ತು. ಬಾದಲ್ಸ್ ಮದರ್ ಗ್ಯಾದರ್ಡ್ ದ ನೈಬರ್ಸ್ ಟು ಹೆಲ್ಪ್ ಸರ್ಚ್ ಫಾರ್ ಹಿಮ್. ಆ ಬಾದಲ್ ಅಮ್ಮ ಏನು ಮಾಡಿದ್ರು, ಗ್ಯಾದರ್ ಅಂದರೆ ಕೂಡಿಸಿದ್ರು. ಯಾರನ್ನ? ನೈಬರ್ಸ್, ನೆರೆಹೊರೆಯವ್ರನ್ನ ಕೂಡಿಸ್ಕೊಂಡು ಅವನನ್ನು ಹುಡ್ಕೊಳ್ಳೋಕ್ಕೆ ಕರೆಸಿದ್ರು. ಮೋತಿ ಟು ಅಕಂಪನಿಡ್ ದೆಮ್. ಮೋತಿ ಕೂಡ ಅವ್ರ ಜೊತೆ ಸೇರಿದ. ಮೋತಿ ಕಾಟ್ ಬಾದಲ್ ಸೆಂಟ್. He followed the scent and went near the pit and started barking. This alerted the neighbors who were searching for Badal. They used a rope to pull Badal out of the pit. Everyone was relieved. Badal hugged and thanked Moti. ಸೊ ಮೋತಿ ಕಾಟ್ ಬಾದಲ್ ಸೆಂಟ್. ಅವನನ್ನು ಒಂದು ವಾಸನೆ, ಸೆಂಟ್ ಅಂದರೆ ವಾಸನೆಯಿಂದ ಅವನನ್ನು ಕಂಡು ಹಿಡಿತು. ಸೊ ಫಾಲೋಡ್ ದ ಸೆಂಟ್ ಆ್ಯಂಡ್ ವೆಂಟ್ ನಿಯರ್ ದ ಪಿಟ್ ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್. ಆ ಗುಂಡಿ ಹತ್ರ ಹೋಗ್ಬಿಟ್ಟು ಜೋರಾಗಿ ಬೊಗಳಕ್ಕೆ ಶುರು ಮಾಡ್ತು.
ಬಾರ್ಕಿಂಗ್ ಸೌಂಡ್ ಯಾರ್ದು? ಡಾಗ್. ದಿಸ್ ಅಲರ್ಟೆಡ್ ದ ನೈಬರ್ಸ್ ಹೂ ಆರ್ ಸರ್ಚಿಂಗ್ ಫಾರ್ ಬಾದಲ್. ನೆರೆಹೊರೆಯವರಿಗೆ ಅವನನ್ನು ಹುಡುಕ್ಲಿಕ್ಕೆ ತುಂಬ ಸಹಾಯ ಆದಂಗಾಯಿತು. ದೇ ಯೂಸ್ಡ್ ಎ ರೋಪ್ ಟು ಪುಲ್ ಬಾದಲ್ ಔಟ್ ಆಫ್ ದ ಪಿಟ್. ಆ ಗುಂಡಿಯಿಂದ ಅವನಿಗೆ ಒಂದು ಹೊರಗೆ ತೆಗೆಯೋಕ್ಕೆ ಅವ್ರು ಏನು ಮಾಡಿದರು, ಒಂದು ಹಗ್ಗವನ್ನು ಕೆಳಗೆ ಬಿಟ್ಬಿಟ್ಟು ಅವನನ್ನು ಎಳ್ಕೊಂಡ್ರು. ಎವ್ರಿ ಒನ್ ವಾಸ್ ರಿಲೀವ್ಡ್. ಎಲ್ಲರೂ ಈಗ ನಿರಾಳ ಆಯಿತು. ರಿಲೀವ್ಡ್ ಅಂದರೆ ನಿರಾಳ ಆಯ್ತು ಎಲ್ರಿಗೂ. ಅಂದರೆ ಒಂದು ಕಷ್ಟದಿಂದ ಅವನನ್ನು ಹುಡುಕಿದ್ವಿ, ಸಿಕ್ತಾ ಅಂತೇಳಿ. ಬಾದಲ್ ಹಗ್ಡ್ ಆ್ಯಂಡ್ ಟ್ಯಾಂಕ್ಡ್ ಮೋತಿ. ಸೊ ಮೋತಿಗೆ ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ದ. ಸೊ ಹಿಯರ್ ಇಸ್ ಅ ಕ್ವಶನ್ ಆನ್ಸರ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಆನ್ಸರ್ ದ ಫಾಲೋಯಿಂಗ್. What did Badal come across by the side of the road? What did Badal come across by the side of the road? A shivering puppy. He saw a shivering puppy in cold. ಥಂಡಿಯಿಂದ ನಡುಕ್ತಕ್ಕಂತಹ ಪಪ್ಪಿನ ನೋಡ್ದ. Second answer, what did Badal and his mother name the puppy? Moti. What did Badal fall into? Badal fell into deep pit. ಆಳವಾದ ಗುಂಡಿಯಲ್ಲಿ ಬಿದ್ದ. How did Moti find Badal? By following the scent of ಬಾದಲ್. ಬಾದಲ್ನ ಸೆಂಟನ್ನು, ವಾಸೆನ ಫಾಲೋ ಮಾಡ್ತಾ ಅದು ಬಾದಲ್ನ ಹುಡುಕ್ತು. ಸೊ ಫಿಫ್ತ್ ಕ್ವಶನ್, ರೈಟ್ ಟ್ರೂ ಆರ್ ಫಾಲ್ಸ್ ಫಾರ್ ದ these statements. Badal lived with his grandmother. So this is false. He lived with his mother. Moti grew up and loved Badal. True. Third one, Badal's mother was worried when he did not come home in time. Yes, this is true statement. Moti caught Badal's photo. No, he caught Badal's scent. Badal hugged his puppy Moti and thanked him. Yes, he thanked him. Think and discuss in pair ಅಂತ ಆ್ಯಕ್ಟಿವಿಟಿ ಇದೆ. Do you remember when you fell down last time? How did you fall? Who picked you up? Share your experience. ನೀನು ಯಾವತ್ತು ಬಿದ್ದಿದ್ದೆ, ನಿನ್ನನ್ನು ಯಾರಿಗೆ ಮೇಲೆತ್ತಿದ್ರು, ನಿಂಗೆ ಯಾರು ಸಹಾಯ ಮಾಡಿದರು, ನೀನು ಅವ್ರ ಜೊತೆಗೆ ಏನೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳಿದೆ ಅಂತ. ಸೆಕೆಂಡ್ ಒನ್, ಡು ಯು ಹ್ಯಾವ್ ಎ ಪೆಟ್? ಡು ಯು ನೋ ಸಮ್ಮನ್ ಹೂ ಹ್ಯಾಸ್ ಎ ಪೆಟ್? ನಿಂಗೆ ಏನಾದರೂ ಪೆಟ್ ಇದೆಯಾ? ಪೆಟ್ ಇದ್ದರೆ ಅದಕ್ಕೆ ಏನು ಹೆಸರಿಟ್ಟಿದ್ದೀರಾ? ಅದ್ರ ಜೊತೆ ಹೇಗೆ ಫ್ರೆಂಡ್ಶಿಪ್ ಇದೆ ನಿಮ್ಮದು ಅಂತ, ಅಥವಾ ಹಿಂಗೆ ಮತ್ತೆ ಬೇರೆ ಯಾರಿಗಾದ್ರೂ ಪೆಟ್ ಇರೋದು ಗೊತ್ತಿದೆಯಾ ಅಂತ ಕೂಡ ಕೇಳ್ಬೋದು. ಥರ್ಡ್ ಒನ್, ಇಫ್ ಯು ವರ್ ಅಲೌಡ್ ಟು ಕೀಪ್ ಎನಿ ಎನಿಮಲ್ ಆ್ಯಸ್ ಅ ಪೆಟ್, ವಿಚ್ ಎನಿಮಲ್ ವುಡ್ ಯು ಚೂಸ್? ವೈ? ಪೆಟ್ ಇಟ್ಕೋಬೇಕು ಅಂತ ಹೇಳಿ ಮನೇಲಿ ಪರ್ಮಿಷನ್ ಕೊಟ್ಟರೆ ಯಾವ ಪೆಟ್ಟನ್ನು ಇಟ್ಕೊಳ್ತೀರಾ, ಯಾಕೆ ಅಂತ ಹೇಳೋದು. Look at the following words from the lesson. Lived, loved, played, gathered, thanked. Notice that all these words end with ed. All these actions have already happened. ಅಂದರೆ ಮಕ್ಕಳಿಗೆ ಈಗಲೇ ಲವ್ ಗೊತ್ತಿರುತ್ತೆ. ಸೊ ಲವ್ಡ್, ಪ್ಲೇಡ್, ಆಮೇಲೆ ಥ್ಯಾಂಕ್ ಅಂತ ಗೊತ್ತು, ಥ್ಯಾಂಕ್ಡ್, ಲೀವ್ ಅಂತ ಗೊತ್ತು, ಲೀವ್ಡ್. ಸೊ ಯಾಕೆ ಇದಕ್ಕೆ ಇಡಿ ಸೇರಿಸಿದ್ದಾನೆ? ಸೊ ದೀಸ್ ಆರ್ ಆಲ್ರೆಡಿ ಹ್ಯಾಪನ್ಡ್ ಆ್ಯಕ್ಷನ್ಸ್. ಆಗಿ ಹೋಗಿರತಕ್ಕಂಥ ಆ್ಯಕ್ಷನ್ಸ್ಗಳಾಗಿರೋದ್ರಿಂದ ಇಡಿ ಸೇರಿಸಿದ್ದಾರೆ. ಸೊ ರೈಟ್ ಇಡಿ ಆ್ಯಂಡ್ ರೈಟ್ ಅಂತ ಇದೆ. ಸೊ ವಾಕ್ ಪ್ಲಸ್ ಇಡಿ, ವಾಕ್ಡ್. ಸೊ ನೆಕ್ಸ್ಟ್ ಒನ್, ಪ್ಲೇ ಪ್ಲಸ್ ಇಡಿ, played. Talk plus ed, talked. Ask plus ed, asked. ಆಸ್ಕ್ ಅಂತ ಬರ್ತದೆ. ಇದು ಮುಂದೆ ಬರುತ್ತೆ. ಡಿಗೆ ಠ ಸೌಂಡು, ಇಡ್ ಸೌಂಡು, ಡ ಸೌಂಡ್ ಹೆಂಗೆ ಅಂತ. ಟಚ್ಡ್, ಯಾವಾಗ ಡ ಸೌಂಡ್ ಮಾಡಬೇಕು, ಯಾವಾಗ ಟ ಸೌಂಡ್ ಮಾಡಬೇಕು, ಯಾವಾಗ ಇಡ್ ಸೌಂಡ್ ಮಾಡಬೇಕು ಅನ್ನೋದು ಕೂಡ ಮೋಸ್ಟ್ಲಿ ಮುಂದೆ ಬಂದರೂ ಬರ್ಬೋದು. ಇದನ್ನು ಕೂಡ ಮುಂದೆ ಡಿಸ್ಕಸ್ ಮಾಡೋಣ. ಸೊ ದೀಸ್ ಆರ್ ಆಲ್ ದ ಆನ್ಸರ್ಸ್. ಇನ್ ದ ನೆಕ್ಸ್ಟ್ ಒನ್, ಮ್ಯಾಚ್ the words to make pairs. Color each pair with the same color. Two have been done for you. So ಇಲ್ಲಿ ಪೇಪರ್ ಆ್ಯಂಡ್ ಪೆನ್ಸಿಲ್ ಸೇಮ್ ಕಲರ್, ಯೆಲ್ಲೋ ಕಲರ್ ಮಾಡ್ಯಾರ.
chair and table. Next, bat and ball, needle and thread, lock and key, idli and sambar. ಸೊ ಇದನ್ನು ಮತ್ತೆ ಕಲರ್ ಮಾಡಬೇಕು ಸೇಮ್ ಇರೋದಕ್ಕೆ. Here is a task. Let us listen ಅಂತ. Your teacher will read out the story of Badal and Moti once again to you. Now read the following sentences and number them in the sequence of the story. ಮತ್ತೊಂದು ಸಲ ನಿಮ್ಮ ಟೀಚರ್ ಓದಬೇಕು. ಸೊ ಅವಾಗ ಸೀಕ್ವೆನ್ಸಲ್ಲಿ ಇದನ್ನು ಬರೀಬೇಕು ಅಂತ ಹೇಳಿದ್ದಾರೆ. The first scene already they did. One is done for you. One is marked already here. So second one is Badal and his mother named the puppy Moti. This is second one. Next, one rainy day he slipped and fell into a deep pit. Third one. Next, Badal. Moti accompanied Badal's mother to search. Moti followed Badal's scent and went near the pit and started barking. And Badal hugged Moti. So these are on the answer. So let us talk in pairs about what you do every day before you come to school, during the school hours, after going back. ಏನೇನು ಮಾಡ್ತೀರಾ ಅಂತ ಬರೀಬೇಕು, ಹೇಳಬೇಕು. ಯು ಮೇ ಯೂಸ್ ದ ಫಾಲೋಯಿಂಗ್ ಕ್ಲೂಸ್. ಇಲ್ಲಿ ಕ್ಲೂಸ್ ಕೊಟ್ಟಾರೆ, ಅದನ್ನು ಬರೆಯೋದು, ಯೂಸ್ ಮಾಡ್ಕೊಳ್ಬೇಕು ಅಂತ. ಎವ್ರಿ ಡೇ ಐ ವೇಕ್ ಅಪ್ ಅಟ್ 6 in the morning. ಸೊ ನೋಡಿ, ವೇಕ್ ಅಪ್ 6 in the morning. Then I brush my teeth and go to the toilet ಹೋಗ್ತೀನಿ ಬ್ರಷ್ ಮಾಡಿ. After that I take a shower, a bath, and dress up for school. I eat breakfast and I come to school. Like this you have to finish these two ಯಾವುದು during the school hours, after going back home. Next, let us write ಅಂತ ಇದೆ. Look at the pictures. They show a story of two friends. ಸೊ ಇದನ್ನು ಗೊತ್ತಿದೆ ನಮಗೆ, ಪಾರಿವಾಳ ಮತ್ತು ಇರುವೆ ಕತೆ. ಒನ್ಸ್ ಏನಾಗುತ್ತೆ, ಒಂದು ಪಾರಿವಾಳ ಮತ್ತು ಇರುವೆ ಫ್ರೆಂಡ್ಸ್ ಆಗಿರ್ತವೆ. ಸೊ ಇರುವೆ ಅದರಲ್ಲಿ ಡ್ರಾನ್ ಔಟ್ ಆಗುತ್ತೆ. ಪಾರಿವಾಳ ಅದಕ್ಕೆ ಒಂದು ಲೀವನ್ನು ಕಿತ್ತು ಹಾಕಿ ಅದನ್ನು ಹೆಲ್ಪ್ ಮಾಡುತ್ತೆ. ಸೊ ಆವಾಗ ಒಂದು ಸಲ ಬೇಟೆಗಾರ ಅದಕ್ಕೆ ಒಂದು ಬೇಟೆಯಾಡಬೇಕಾದಾಗ ಅದನ್ನು ಕಚ್ಚಿ ಇರುವೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪಾರಿವಾಳ thank again his friend. So this is the sequence of story. So here is the full answers for the story. ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಸೊ ಫಸ್ಟ್ ಬ್ಲ್ಯಾಂಕಲ್ಲಿ ಆ ಫಸ್ಟ್ ಇದನ್ನು ಬರೆಯೋದು. ಸೊ shall we read the story? A dove was resting on a branch of a tree near a stream. An ant fell into the stream and cried for help. The dove dropped a leaf into the stream. The ant climbed on the leaf and landed safely. Another day, the ant saw a hunter aiming at the dove. She quickly climbed up and beat the hunter's hand. The dove flew away unhurt. So this is the answer for this story. So see main. Look at these sentences from the lesson. Can this puppy stay with us, ma? Yes, beta, but only if you promise to take care of a puppy. Here, add question or full stop to the following. The sun rises in the east. Full stop. What is your name? Question mark. I like to eat mangoes. Full stop. May I borrow your English notebook? Question mark. Brinda and Namrata are good friends. Full stop. Whose shoes are these? Question mark.
ಸೊ ಮಕ್ಕಳಿಗೆ ಕ್ವಶನ್ ಮಾರ್ಕ್ ಯಾವುದು, ಸ್ಟೇಟ್ಮೆಂಟ್ ಯಾವುದು, ಕ್ವಶನ್ ಮಾರ್ಕ್ ಇದ್ದಾಗ ಒಂದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಕ್ವಶನ್ ಸೆಂಟೆನ್ಸ್ ಆಗಿದ್ದಾಗ ಸೊ ಸೆಂಟೆನ್ಸ್ ಕಂಪ್ಲೀಟೆಡ್ ಸೆಂಟೆನ್ಸ್ ಇದ್ದರೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದನ್ನು ಕೊಡಬೇಕು. Complete the following conversation between two children. Namaste, I am Anand. What is your name? ಇಲ್ಲಿ ನಮಸ್ತೆ ಐ ಆಮ್ ಆನಂದಿ. ನಮಸ್ತೆ ಐ ಆಮ್ ಆನಂದಿ. ವಾಟ್ ಈಸ್ ಯುವರ್ ನೇಮ್? ನಮಸ್ತೆ ಐ ಆಮ್ ರಾಜು. ನಾವೀಗ ಬರೆಯೋಣ, ಆಮೇಲೆ ಮಕ್ಳು ಏನಾದರೂ ಬರ್ಕೊಂಡು. ಐ ಲಿವ್ ಇನ್ ಹೊಸಪೇಟ್. ವೇರ್ ಡು ಯು? ಐ ಲಿವ್ ಇನ್ ಕಮಲಾಪುರ. I go to PRT Camp School. Yes, I study in that school too. ಸೊ ವಿಚ್ ಕ್ಲಾಸ್? ಇಲ್ಲಿ ನೋಡಿ ಕ್ವಶನ್ ಖಾಲಿ ಬಿಟ್ರೆ ಏನು ಕ್ವಶನ್? ಐ ಆಮ್ ಇನ್ ಕ್ಲಾಸ್ 3 ಅಂತ ಹೇಳ್ಬೇಕು ಇವ್ರೀಗ. ಕ್ವಶನ್ ವಿಚ್ ಕ್ಲಾಸ್ ಆರ್ ಯು? ವಿಚ್ ಕ್ಲಾಸ್ ಯು ಆರ್ ದೇರ್? ವಿಚ್ ಕ್ಲಾಸ್ ಆರ್ ಯು ಇನ್? ಸೊ ವಿಚ್ ಕ್ಲಾಸ್ ಆರ್ ಯು ಇನ್? ಸೊ ಈ ಕ್ವಶನ್, ಒಂದು ನಿಮಿಷ, ಈ ಕ್ವಶನನ್ನು ಇಲ್ಲಿ ಇವಳು ಕೇಳ್ತಾಳೆ ಆನಂದಿ. ಸೊ ರಾಜು ಆನ್ಸರ್ಸ್ ಐ ಆಮ್ ಇನ್ ಕ್ಲಾಸ್ 3. ಸೊ ಐ ಆಮ್ ಇನ್ ಕ್ಲಾಸ್ 3. ನೈಸ್ ಟು ಮೀಟಿಂಗ್ ಯು. ಸಿ ಯು ಇನ್ ಸ್ಕೂಲ್ ಟುಮಾರೋ. ನಾಳೆ ಸ್ಕೂಲ್ನಲ್ಲಿ ಸಿಗೋಣ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಲುಕ್ ಎಟ್ ದ ಪಿಕ್ಚರ್ಸ್ ಬಿಲೋ. ಇಟ್ ಶೋಸ್ 3 ಚಿಲ್ಡ್ರನ್ ಪ್ಲೇಯಿಂಗ್. ವುಡ್ ಯು ಲೈಕ್ ಟು ಆ್ಯಡ್ ಎನಿಥಿಂಗ್ ಟು ದೀಸ್ ಪಿಕ್ಚರ್ಸ್? ಯೂಸ್ ಯುವರ್ ಕ್ರೇಯಾನ್ಸ್ ಆ್ಯಂಡ್ ಕಲರ್ ಪೆನ್ಸಿಲ್ಸ್ ಟು ಆ್ಯಡ್ ಟು ದೀಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಮಗು ಈ ಒಂದು ಗಾಲಿಯಿಂದ ಆಡಬೇಕಲ್ಲ, ರೋಡ್ ಮಾಡ್ತಾರೆ. ಸೊ ಇಲ್ಲಿ ಈ ಥರ ಒಂದು ಡ್ರಾಯಿಂಗನ್ನು ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಬಾದಲ್ ಆ್ಯಂಡ್ ಮೋತಿ, ಸೆಕೆಂಡ್ ಲೆಸನ್ ಆಫ್ 3rd standard English.